ಇವತ್ತು ನಾವು ಟ್ರೈ ಮಾಡ್ತಾ ಇರೋದು ಕ್ರಿಸ್ಪಿ ಬೂತಾಯಿ ಫ್ರೈ. ನೀಟಾಗಿ ವಾಶ್ ಮಾಡಿರೋಂಥ ಒಂದು ಅರ್ಧ kg ಬೂತಾಯಿ ತೊಗೊಂಡಿದ್ದೇವೆ. ಜೊತೆಗೆ ಒಂದು ಇಡೀ ಬೆಳ್ಳುಳ್ಳಿ, ಒಂದು 8 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ತುಂಡು ಶುಂಠಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 15 ನಿಮಿಷ ಉಗುರು ಬೆಚ್ಚ ನೀರಲ್ಲಿ ನೆನೆಸಿಟ್ಟಂತಹ ಹುಣಸೆ ಹುಳಿನೂ ಇದಕ್ಕೆ ಸೇರಿಸ್ತಾ ಇದ್ದೇವೆ. ಹಾಗೂ ಒಂದು 6 ನಿಮಿಷ ಮಿಕ್ಸಿಲಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಮಸಾಲೆನ ರುಬ್ಬಿದ ನಂತರ ಒಂದು ಬೆರಳಲ್ಲಿ ಅದರದ್ದು ಒಂದು ಸ್ವಲ್ಪ ಮಸಾಲೆ ತೊಗೊಂಡು ನಾಲಿಗೆ ತುದಿಗೆ ತಾಗಿಸಿದ್ರೆ ಮೈ ಜುಮ್ ಅನ್ನಬೇಕು, ಅಂದರೆ ಮೈ ಒಂದು ಸಲ ಬೆವರು ಬಿಡಬೇಕು. ಆಗ ಇದು ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಡೋಣ. ಇನ್ನೊಂದು 2 ರೌಂಡ್ ರುಬ್ಬಿ ಉಪ್ಪು ಸರಿಯಾಗಿದೆಯಾ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಉಪ್ಪು ಕರೆಕ್ಟಾಗಿದೆ. ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಗೂ ಹುಣಸೆ ಹುಳಿ ನೀರು ಒಳ್ಳೆ ಪೋರ್ಷನಲ್ಲಿ ಮಿಕ್ಸ್ ಆಗಿಬಿಟ್ಟು ಟೇಸ್ಟು ಸೂಪರಾಗಿ ಬಂದಿದೆ. ಈಗ ಒಂದು ಬೌಲಲ್ಲಿ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಈ ಮಸಾಲೆನ ಮಿಕ್ಸ್ ಮಾಡ್ಕೊಂಬಿಡೋಣ. ಮಸಾಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಬೇಕಾಗತ್ತೆ. ಅಕ್ಕಿ ಹಿಟ್ಟನ್ನ ಏನಕ್ಕೆ ಸೇರಿಸ್ತೀವಿ ಅಂದರೆ ಇದರಿಂದ ಕ್ರಿಸ್ಪಿನೆಸ್ ಬರುತ್ತೆ. ಈಗ ಈ ಮಸಾಲೆಗೆ ನಮ್ಮ ಹತ್ರ ಇರೋ ಬೂತಾಯಿ ಮೀನನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿಬಿಟ್ಟು ಇಡಬೇಕು. ಅರ್ಧ ಗಂಟೆ ಆಗಿದೆ. ಈಗ ಬೂತಾಯಿ ಮೀನು ಮಸಾಲೆನ ತುಂಬ ಚೆನ್ನಾಗಿ ಎಳ್ಕೊಂಡಿರುತ್ತೆ. ಈಗ ಗ್ಯಾಸ್ ಸ್ಟವ್ ಮೇಲೆ ಬಾಣಲಿನ ಇಟ್ಟು ಅದಕ್ಕೆ ತೆಂಗಿನೆಣ್ಣೆ ಹಾಕಿ ಮೀನು ಫ್ರೈ ಮಾಡೋಕ್ಕೆ ಶುರು ಮಾಡೋಣ. ತುಂಬ ಮಂದಿಗೆ ಒಂದು ಅಭ್ಯಾಸ ಇರುತ್ತೆ, ಏನಂದರೆ ಈ ಎಣ್ಣೆಗೆ ಕಬಾಬು ಇಲ್ಲ ಮೀನು ಈ ಥರದ್ದು ಏನಾದರೂ ಡೀಪ್ ಫ್ರೈಗೆ ಹಾಕಿದಾಗ ಇಮಿಡಿಯೇಟ್ಲಿ ಸೌಟ್ ಆಗಿಬಿಟ್ಟು ಅದನ್ನು ತಿರುಗಿಸ್ತೀವಿ. ಹಂಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದರದ್ದು ಕೋಟಿಂಗ್ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಹಂಗೆ ಮಾಡಬಾರ್ದು. ಅದು ಒಂದು 2-3 ನಿಮಿಷ ನೀಟಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಆಮೇಲೆ ನಾವು ಹಾಕಬೇಕಾದ್ರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಆಗ ಕೋಟಿಂಗ್ ಉಳ್ಕೊಳ್ಳುತ್ತೆ. ಕೋಟಿಂಗ್ ಯಾವುದೇ ಕಾರಣಕ್ಕೂ ಎಲ್ಲೂ ಬಿಟ್ಕೊಳ್ಳಲ್ಲ. ಈಗ ಈ ಬೂತಾಯಿ ಮೀನು ಗೋಲ್ಡನ್ ಕಲರ್ಗೆ ಬಂದಿದೆ, ಅಂದರೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಇದ್ರ ಮೇಲೆ ಒಂಚೂರು ಲಿಂಬೆಹಣ್ಣು ಹಿಂಡಿ ಮುಳ್ಳು ಜೊತೆ ಹಾಗೆ ತಿನ್ಬಿಡ್ಬೋದು. ಸಕ್ಕತ್ತಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.